ಡ್ರೀಮ್ ಬಾಯ್ಸ್ ಅಕಾಡೆಮಿ ಪಾಂಡವರಕಲ್ಲು ಬಂಟ್ವಾಳ ತಾಲೂಕು ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್, ಬಂಟ್ವಾಳ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಸಹಭಾಗಿತ್ವದಲ್ಲಿ ಪುರುಷರ 65 ಕೆಜಿ ಹಾಗೂ 55 ಕೆಜಿ ವಿಭಾಗದ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ 2025. 65 ಕೆಜಿ ವಿಭಾಗದ ಬಹುಮಾನ ಪ್ರಥಮ 30,025, ದ್ವಿತೀಯ 15,025, ತೃತೀಯ 7,025, ಚತುರ್ಥ 7,025 ಹಾಗೂ ಡ್ರೀಮ್ ಸ್ಟಾರ್ ಟ್ರೋಫಿಯನ್ನ ನೀಡಿ ಗೌರವಿಸಲಾಗುತ್ತಿದೆ. 55 ಕೆಜಿ ವಿಭಾಗದ ಬಹುಮಾನ ಪ್ರಥಮ 11,025, ದ್ವಿತೀಯ 7,025, ತೃತೀಯ 3,025, ಚತುರ್ಥ 3,025 ಹಾಗೂ ಡ್ರೀಮ್ ಸ್ಟಾರ್ ಟ್ರೋಫಿಯನ್ನ ನೀಡಿ ಗೌರವಿಸಲಾಗುತ್ತದೆ. 65 ಕೆಜಿ ವಿಭಾಗದ ಸವ್ಯಸಾಚಿ, ಉತ್ತಮ ಹಿಡಿತಗಾರ, ಉತ್ತಮ ದಾಳಿಗಾರರಿಗೆ ಚಿನ್ನದ ಪದಕ ಹಾಗೂ ಬಹುಮಾನವನ್ನ ನೀಡಿ ಗೌರವಿಸಲಾಗುತ್ತದೆ. ಇದೇ ಬರುವಂತಹ ಫೆಬ್ರವರಿ 22ರ ಶನಿವಾರ ಸಂಜೆ 3 ಗಂಟೆಗೆ ಪಾಂಡವರಕಲ್ಲು ಇಲ್ಲಿ ಜರುಗಲಿದೆ. ಕ್ರೀಡಾಪಟುಗಳಿಗೆ, ಕ್ರೀಡಾ ಅಭಿಮಾನಿಗಳಿಗೆ ಸರ್ವರಿಗೂ ಆದರದ ಸ್ವಾಗತ. ಪ್ರೀತಿಗೆ ವಯಸ್ಸು ಮುಖ್ಯ ಅಲ್ಲ ಅನ್ನೋದು ಮತ್ತೊಮ್ಮೆ ಇದೀಗ ಸಾಬೀತಾಗಿದೆ. ಮನೆಯವರಿಂದ ದೂರ ವೃದ್ಧಾಶ್ರಮದಲ್ಲಿ ವಾಸವಿದ್ದ ಅಜ್ಜ ಅಜ್ಜಿಗೆ ಮತ್ತೆ ಪ್ರೀತಿ ಚಿಗುರಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತಹ ಘಟನೆ ಅಸ್ಸಾಂನ ಗುವಾಹಟಿಯ ಸ್ಮಾರಕ ವೃದ್ಧಾಶ್ರಮದಲ್ಲಿ ನಡೆದಿದೆ. ಮದುವೆಯಾದ ಪದ್ಮೇಶ್ವರ ಗೋಪಾಲ ಅವರಿಗೆ 71 ವರ್ಷವಾದ್ರೆ ಅವರ ಪತ್ನಿ ಜಯಪ್ರಭಾ ಅವರಿಗೆ 65 ವರ್ಷ. ವಯಸ್ಸು ಹೆಚ್ಚಾಗ್ತಿದ್ದಂತೆ ಒಂಟಿತನ ಕಾಡಲು ಶುರುವಾಗ್ತದೆ. ಮನಸ್ಸು ಸಂಗಾತಿಯನ್ನ ಬಯಸ್ತದೆ. ಪ್ರೀತಿ ಚಿಗುರಲು ಮನಸ್ಸು ಮುಖ್ಯವೇ ಹೊರತು ವಯಸ್ಸಲ್ಲ ಎಂಬುದಕ್ಕೆ ಈ ಜೋಡಿ ಉತ್ತಮ ನಿದರ್ಶನ. ವಯಸ್ಸು 65ರ ಗಡಿ ದಾಟಿದ ಮೇಲೆ ಇಬ್ಬರಿಗೂ ಪ್ರೀತಿ ಶುರುವಾಗಿದೆ. ಕಳೆದ 1 ವರ್ಷದ ಹಿಂದೆ ಇಬ್ಬರ ಮಧ್ಯೆ ಪ್ರೀತಿ ಶುರುವಾಗಿತ್ತು. ಪದ್ಮೇಶ್ವರ ಮನೆಯೊಂದರಲ್ಲಿ ಕೆಲಸಗಾರನಾಗಿದ್ರು. ಮನೆ ಮಾಲೀಕನ ನಿಧನದ ನಂತರ ಮನೆ ಸೊಸೆ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ಲು. ಜಯಪ್ರಭಾ ಸಹೋದರನ ನಿಧನದ ನಂತರ ಇಲ್ಲಿಗೆ ಬಂದಿದ್ರು. ಅವರ ಸೋದರಳಿಯ ಜಯಪ್ರಭಾ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದ. ಜಯಪ್ರಭಾ ಎಂಬ ವೃದ್ಧೆ ಆಶ್ರಮಕ್ಕೆ ಕಾಲಿಡುವ ವೇಳೆ ಹಾಡೊಂದು ಕೇಳಿದ್ದು ಆ ಹಾಡಿಗೆ ಆಕೆ ಕರಗಿ ಹೋಗಿದ್ಲು. ಈ ಹಾಡು ಹಾಡಿದ್ದು ಪದ್ಮೇಶ್ವರ್ ಎಂಬುದು ಅವಳಿಗೆ ಗೊತ್ತಾದ ಬಳಿಕ ಅವನನ್ನ ಪರಿಚಯ ಮಾಡಿಕೊಂಡಿದ್ದಾಳೆ. ಅದೇ ಹಾಡು ಅವರಿಬ್ರು ಒಂದಾಗ್ಲೂ ಮುಖ್ಯ ಕಾರಣವಾಯಿತು. ಇಬ್ಬರು ಜೊತೆಗೆ ಸಂತೋಷವಾಗಿ ಇರ್ತಿದ್ರು. ಇದನ್ನ ಗಮನಿಸಿದ ಆಶ್ರಮದ ಉತ್ಪಾಲ ಹರ್ವವರ್ಧನ್ ಅವರು ಪ್ರೀತಿಯಲ್ಲಿ ಬಿದ್ದಿದ್ದಾರೆಂದು ತಿಳಿದು ಮದುವೆ ಪ್ರಸ್ತಾಪವನ್ನ ಇಟ್ಟಿದ್ದಾರೆ. 1 ತಿಂಗಳ ಹಿಂದೆ ಮದುವೆ ಆಚರಣೆ ಶುರುವಾಗಿದೆ. ಪತಿ ಪತ್ನಿ ಆಗುವವರು ಒಂದೇ ಕಡೆ ಇರಬಾರದು ಎನ್ನುವ ಕಾರಣಕ್ಕೆ ಜಯಪ್ರಭಾ ಅವರನ್ನ ಮಾತೃನಿವಾಸ ಎಂಬ ಮತ್ತೊಂದು ವೃದ್ಧಾಶ್ರಮಕ್ಕೆ ಕಳುಹಿಸಲಾಗಿತ್ತು. ಮಾತೃನಿವಾಸದಲ್ಲಿ ಮದುವೆ ನಡೆದಿದೆ. ವರ ಪದ್ಮೇಶ್ವರ ದಿಬ್ಬನದ ಜೊತೆ ಮಾತೃನಿವಾಸಕ್ಕೆ ಹೋಗಿ ಜಯಪ್ರಭಾ ಅವನ್ನ ಮದುವೆಯಾಗಿದ್ದಾರೆ. ನಂತರ ಇಬ್ರು ತಮ್ಮ ಆಶ್ರಮಕ್ಕೆ ಮರಳಿದ್ದಾರೆ. ಆಶ್ರಮದಲ್ಲಿ ನಡೆದ ಮದುವೆ ಸಮಾರಂಭ ಆಶ್ರಮವಾಸಿಗಳಿಗೆ ಖುಷಿ ನೀಡಿದೆ. ಪ್ರತಿಯೊಬ್ಬರು ಮದುವೆಯನ್ನ ಎಂಜಾಯ್ ಮಾಡಿದ್ದಾರೆ. ಅರಶಿನ, ಮೆಹಂದಿ ಸೇರಿದಂತೆ ಎಲ್ಲಾ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ. ಮದುವೆಗೆ 4,000 ಅತಿಥಿಗಳು ಹಾಜರಿದ್ರು. ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಜಯಪ್ರಭಾ ಮದುವೆಗೆ ಮುಕೇಲ್ ಸಡೋರು ಧರಿಸಿದ್ರು ಮತ್ತು ಪದ್ಮೇಶ್ವರ ಧೋತಿ ಕುರ್ತವನ್ನ ಧರಿಸಿದ್ರು. ಪಾರ್ಲರ್ಗೆ ಹೋಗಿ ಜಯಪ್ರಭಾ ಮೇಕಪ್ ಮಾಡ್ಕೊಂಡಿದ್ರು. 1 ಗಂಟೆಯಲ್ಲಿ ಎಲ್ಲಾ ಶಾಸ್ತ್ರಗಳು ಮುಗಿದು ಇಬ್ಬರು ದಂಪತಿಯಾದ್ರು. ಜಯಪ್ರಭಾ ತಮ್ಮ ಪ್ರೀತಿಯ ಪತಿಗೆ ಬಾಬು ಅಂತ ಕರೆದ್ರೆ ಪದ್ಮೇಶ್ವರ ಜಯಪ್ರಭಾ ಅವರನ್ನ ಜಾನಿ ಎಂದು ಕರೀತಾರೆ.